ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೈದ್ಯಕೀಯ ಶಿಕ್ಷಣವನ್ನು ಪಡೆಯುವಾಗ ನಾವು ಹ್ಯಾರಿಸನ್ಸ್ ಪ್ರಿನ್ಸಿಪಲ್ ಆಫ್ ಇಂಟರ್ನಲ್ ಮೆಡಿಸಿನ್ ಅಂತಕ್ಕಂಥ ಒಂದು ಬೃಹತ್ ಗ್ರಂಥವನ್ನು ಅಧ್ಯಯನ ಮಾಡ್ತೇವೆ. ವೈದ್ಯರಿಗೆ ಇದು ಭಗವದ್ಗೀತೆ ಇದ್ದ ಹಾಗೆ. ಜೀವನ ಪರ್ಯಂತ ನಮ್ಮ ಜೊತೆ ಇರುವ ಎಲ್ಲ ಅರ್ಹತೆಯನ್ನು ಪಡೆದಂಥ ಕೃತಿ. ಈ ಹ್ಯಾರಿಸನ್ಸ್ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನಲ್ ಮೆಡಿಸಿನ್ನಲ್ಲಿ ಮೊದಲ ವಾಕ್ಯ ಏನಿದೆ ಅಂದರೆ, ಮೆಡಿಸಿನ್ ಈಸ್ ಆ್ಯನ್ ಎವರ್ ಚೇಂಜಿಂಗ್ ಸೈನ್ಸ್. ಇದು ಮೊದಲ ವಾಕ್ಯ. ವೈದ್ಯಕೀಯದಲ್ಲಿ ಅಂತಿಮ ಅನ್ನೋದು ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ಹೊಸ ಹೊಸ ಮಾಹಿತಿ ಬರ್ತಾನೆ ಇರುತ್ತೆ. ಹಾಗಾಗಿ ನಿರಂತರ ಬದಲಾವಣೆಗೆ ಒಳಗಾಗುವಂಥ ಒಂದು ವಿಜ್ಞಾನ ವೈದ್ಯಕೀಯ. ಈ ಬದಲಾವಣೆಗಳನ್ನೆಲ್ಲ ತಿಳ್ಕೊಳ್ಳೋದು ಹೇಗೆ? ಆಯಾ ಕ್ಷೇತ್ರದ ವೈದ್ಯರು ಅದು ಅವರ ಕರ್ತವ್ಯ, ಅವರು ತಿಳ್ಕೊತಾರೆ. ಆದರೆ ಸಾಮಾನ್ಯರಾದ ನಮಗೆ ತಿಳಿಯೋದು ಹೇಗೆ? ಈ ಒಂದು ದೊಡ್ಡ ಕೊರತೆಯನ್ನು ಮನಗಂಡಂಥ ಡಾಕ್ಟರ್ ಸೂರ್ಯನಾರಾಯಣ ಶರ್ಮಾ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿನ ನೂತನ ತಂತ್ರಜ್ಞಾನಗಳು ಎನ್ನುವ ಒಂದು ಅಪರೂಪದ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಡಾಕ್ಟರ್ ಸೂರ್ಯನಾರಾಯಣ ಶರ್ಮಾ ಅವರು ವೃತ್ತಿಯಿಂದ ನರರೋಗಗಳ ತಜ್ಞರು. ತಮ್ಮ ಕ್ಷೇತ್ರದ ಬಗ್ಗೆ ಅಗಾಧ ಅನುಭವ ಹಾಗೂ ಪಾಂಡಿತ್ಯ ಉಳ್ಳಂಥ ಸೂರ್ಯನಾರಾಯಣ ಶರ್ಮಾ ಅವರು ಲಕ್ವಾಗೆ ಸಂಬಂಧಪಟ್ಟ ಹಾಗೆ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಕ್ವಾ ಹೊಡೆದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಬಂದುಬಿಟ್ರೆ ಆಸ್ಪತ್ರೆಗೆ, ಆ ಲಕ್ವಾ ಅದರ ದುಷ್ಪರಿಣಾಮ ಏನಿದೆ ಅದನ್ನು ಬಹುಪಾಲು ತಡೆಗಟ್ಟಬಹುದು ಅನ್ನೋದನ್ನು ತಿಳಿಸುವಂಥ ಸೊಗಸಾದ ಕೃತಿಯನ್ನು ಬರೆದಿದ್ದಾರೆ. ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿವೆ ಅದನ್ನು ಕುರಿತು ಈ ಅಪರೂಪದ ಪುಸ್ತಕವನ್ನು ಸಂಪಾದಿಸಿದ್ದಾರೆ. 17 ಜನ ವೈದ್ಯರು 17 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಲೇಖನಗಳು ಇಲ್ಲಿ ಉಂಟು. ತುರ್ತು ಚಿಕಿತ್ಸಾ ಘಟಕದಲ್ಲಿ ತಂತ್ರಜ್ಞಾನದ ಬಳಕೆ, ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ ತಂತ್ರಜ್ಞಾನದ ಬಳಕೆ, ಮಧುಮೇಹ ಚಿಕಿತ್ಸೆಯಲ್ಲಿ ತಂತ್ರಜ್ಞಾನದ ಬಳಕೆ, ಫ್ಯಾಟಿ ಲಿವರ್ ಚಿಕಿತ್ಸೆ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಚಿಕಿತ್ಸೆ ಏನು, ಮೂತ್ರಪಿಂಡದ ಕಸಿ, ತೀವ್ರ ಹೃದಯಾಘಾತ ಆದಾಗ ಏನು ಮಾಡಬಹುದು, ಮಹಾಪಧಮನಿ ಕವಾಟದ ಬದಲಿ ಚಿಕಿತ್ಸೆಯಲ್ಲಿ ಟ್ಯಾವಿ ತಂತ್ರಜ್ಞಾನದ ಬಳಕೆ, ಹೀಗೆಲ್ಲ ಬರಿತಾ ಹೋಗ್ತಾರೆ. ಏನಪ್ಪ ಇದೆಲ್ಲ ಹೊಸ ತಂತ್ರಜ್ಞಾನ ಅಂತ ಹೇಳ್ತೀರಿ, ನಮಗೆ ಅರ್ಥವಾಗುತ್ತೋ ಇಲ್ವೋ ಅನ್ನೋ ಅನುಮಾನ ಅಂಜಿಕೆ ಬೇಕಿಲ್ಲ. ಅತ್ಯಂತ ಸರಳವಾದ ಕನ್ನಡದಲ್ಲಿ ಬರೆದಿದ್ದಾರೆ. ಪಾರಿಭಾಷಿಕ ಪದಗಳನ್ನಂತೂ ಎಷ್ಟು ಬೇಕೋ ಅಷ್ಟು ಮಾತ್ರ ಬರೆದಿದ್ದಾರೆ, ಹೆಚ್ಚಿಗೆ ಎಲ್ಲೂ ಬಳಸಿಲ್ಲ. ಹಾಗಾಗಿ ಸಾವಕಾಶವಾಗಿ ನಾವು ಓದಿದ್ರೆ ಈ ಪುಸ್ತಕದ ಪರಿಪೂರ್ಣ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗಿದೆ. ಈ ತಂತ್ರಜ್ಞಾನ ಈಗ ಎಷ್ಟು ಮುಂದುವರೆದಿದೆ ಅನ್ನೋದಕ್ಕೆ ಒಂದು ಉದಾಹರಣೆ, ಒಂದು ನಡೆದ ಪ್ರಕರಣ ದಾಖಲಿಸ್ತಾರೆ. 65 ವರ್ಷದ ಗೋಪಾಲ್ ರಾವ್ ನಿವೃತ್ತ ಬ್ಯಾಂಕ್ ಉದ್ಯೋಗಿಯಂತೆ. ಬೆಳಿಗ್ಗೆ ತಿಂಡಿ ತಿಂದು ವಿಶ್ರಾಂತಿ ಪಡೆಯುವಾಗ ಎದೆನೋವು ಬರುತ್ತೆ. ತಕ್ಷಣ ಆ್ಯಂಬುಲೆನ್ಸನ್ನು ಕರೀತಾರೆ. ಆ್ಯಂಬುಲೆನ್ಸಲ್ಲಿ ECG ಮಾಡ್ತಾರೆ. ಆ ECGಯನ್ನು ಆ್ಯಂಬುಲೆನ್ಸಿಂದಲೇ ತಜ್ಞ ವೈದ್ಯರಿಗೆ ರವಾನೆಯಾಗುತ್ತೆ. ಆ ವೈದ್ಯರು ತಕ್ಷಣವೇ ಏನು ತುರ್ತು ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದನ್ನು ಸೂಚಿಸ್ತಾರೆ. ಆ್ಯಂಬುಲೆನ್ಸಲ್ಲಿರ್ತಕ್ಕಂಥ ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ತಕ್ಷಣವೇ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಆಸ್ಪತ್ರೆಗೆ ಕರ್ಕೊಂಡ್ಬರ್ತಾರೆ. ಬಂದು ಕೂಡಲೇ ಅವರನ್ನು ಕ್ಯಾತ್ ಲ್ಯಾಬಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆ್ಯಂಜಿಯೋಗ್ರಾಮ್ ಮಾಡಿ ಅಲ್ಲಿರ್ತಕ್ಕಂಥ ತಡೆ ಏನಿದೆ ಅದನ್ನು ನಿವಾರಿಸಿ ಅಲ್ಲೊಂದು ಸ್ಟೆಂಟನ್ನು ಅಳವಡಿಸ್ತಾರೆ. ಇಷ್ಟೂ ಕೆಲಸ 1 ಗಂಟೆಯ ಅವಧಿಯಲ್ಲಿ ನಡೀತು ಅಂದರೆ ನಂಬೋದಕ್ಕೆ ಕಷ್ಟವಾಗುತ್ತೆ. ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ ಇವತ್ತು. ಆ ತಂತ್ರಜ್ಞಾನದ ಲಾಭವನ್ನು ಇವತ್ತು ವೈದ್ಯಕೀಯ ಕ್ಷೇತ್ರವೂ ಪಡ್ಕೊಂಡಿದೆ. ಇವತ್ತು ಭಾರತದಲ್ಲಿ ಬೆಂಗಳೂರಲ್ಲಿ ವೈದ್ಯಕೀಯ ಚಿಕಿತ್ಸೆ ಏನು ದೊರೀತಾ ಇದೆ, ಆ ಚಿಕಿತ್ಸೆ ಗುಣಮಟ್ಟದ ದೃಷ್ಟಿಯಲ್ಲಿ ಜಗತ್ತಿನ ಯಾವುದೇ ಮುಂದುವರಿದ ದೇಶಗಳ ಚಿಕಿತ್ಸೆಗಿಂತಲೂ ಕಡಿಮೆ ಇಲ್ಲ. ಅನೇಕ ವಿದೇಶಿಯರು ಇಲ್ಲಿ ಚಿಕಿತ್ಸೆ ಅಗ್ಗ ಮತ್ತು ಉತ್ತಮ ಚಿಕಿತ್ಸೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕೃತಿ ವೈದ್ಯಕೀಯ ಕ್ಷೇತ್ರದಲ್ಲಿನ ನೂತನ ತಂತ್ರಜ್ಞಾನಗಳು ಎನ್ನುವ ಈ ಒಂದು ಕೃತಿಯನ್ನು ಓದಿದ್ರೆ ನಿಜಕ್ಕೂ ಇದರಿಂದ ನಮಗೆ ಲಾಭ ಉಂಟು,
ನಮ್ಮ ಕುಟುಂಬಕ್ಕೆ ಲಾಭ ಉಂಟು, ಹಾಗೆಯೇ ನಮ್ಮ ಬಂಧು ಮಿತ್ರರಿಗೂ ಸಹ ತುರ್ತು ಸಂದರ್ಭದಲ್ಲಿ ಮಾರ್ಗದರ್ಶನವನ್ನು ನೀಡಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಶಂಕರ್ ಅಂತ. ನಾನು ಬೆಂಗಳೂರು ನಿವಾಸಿಯಾಗಿದ್ದು ಬೆಂಗಳೂರಿನ ಆರ್.ಎನ್.ಎಸ್ ಮೋಟರ್ಸಲ್ಲಿ ವರ್ಕ್ ಮಾಡ್ತಿದ್ದೇನೆ ಟೀಮ್ ಲೀಡರ್ ಆಗಿ. ನನ್ನ ಹವ್ಯಾಸ ಕ್ರಿಕೆಟ್ ಆಡೋದು ಹಾಗೂ ನೋಡೋದು. ಶಂಕರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ರಮೇಶ್ ಆರ್. ಮೂಲತಃ ಚಿತ್ರದುರ್ಗ ಡಿಸ್ಟಿಕ್, ಹೊಸದುರ್ಗ ತಾಲೂಕು. ನನ್ನ ವರ್ಕ್ ಬಂದು ಹಾಸ್ಪಿಟ್ಲಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತೀನಿ. ನನ್ನ ಹವ್ಯಾಸ ಕ್ರಿಕೆಟ್ ಆ್ಯಂಡ್ ಮೂವಿ ನೋಡೋದು. ರಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶ್ರೀ ಅಂತ. ನಾನು ಬೆಂಗಳೂರಿನ ಮೂಲ ನಿವಾಸಿ. ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ಫೋಟೋಗ್ರಫಿ ಹಾಗೂ ಮೀಮ್ಸ್ ಮಾಡುವುದು. ಶ್ರೀ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ತುಡಿತಗಳಿಗೊಂದು ದಾರಿ, ಚಂದ್ರಿಕಾ ಬರೆದಿರುವಂಥ ಕವನ ಸಂಕಲನ. ಪ್ರಶ್ನೆ: ಭಾರತದ ಯಾವ ನಗರಿಯಲ್ಲಿ ಮೊದಲ ಬಾರಿಗೆ ಕ್ವಾಂಟಮ್ ಇಂಡಿಯಾ ಸಮಿಟ್ ನಡೆಯಲಿದೆ? ಆಯ್ಕೆಗಳನ್ನು ನೋಡೋಣ. ಮುಂಬೈ, ದಿಲ್ಲಿ, ಹೈದರಾಬಾದ್, ಬೆಂಗಳೂರು. ಮೊದಲಿಗೆ ಬಜರುತ್ತಿದ್ದಾರೆ ಶ್ರೀ, ಆನಂತರ ರಮೇಶ್. ಬೆಂಗಳೂರು. ರಮೇಶ್ ಮುಂಬೈ. ಉತ್ತರವನ್ನು ನೋಡೋಣ. ಬೆಂಗಳೂರು ಉತ್ತರ ಸರಿಯಾಗಿದೆ. ತುಡಿತಗಳಿಗೊಂದು ದಾರಿ ಎನ್ನುವ ಈ ಒಂದು ಪುಸ್ತಕವನ್ನು ಶ್ರೀ ಅವರಿಗೆ ಕೊಟ್ಟಿದ್ದೇವೆ. ಪ್ರೊಫೆಸರ್ ಡಂಕನ್ ಹಾಲ್ಡೇನ್ ಮತ್ತು ಪ್ರೊಫೆಸರ್ ಡೇವಿಡ್ ಗ್ರಾಸ್ ಎನ್ನುವ ನೊಬೆಲ್ ಪಾರಿತೋಷಕವನ್ನು ಪಡೆದಂಥ ಇಬ್ಬರ ತಜ್ಞರ ಜೊತೆಯಲ್ಲಿ 70 ತಜ್ಞರು ದೇಶ ವಿದೇಶಗಳಿಂದ ಬಂದು ಬೆಂಗಳೂರಲ್ಲಿ ನಡೆಯಲಿರುವ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರಂತೆ. ಈ ಕ್ವಾಂಟಮ್ ವಿಜ್ಞಾನ ಅಂದರೆ ಏನು ಅನ್ನೋ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಹುಟ್ಟುತ್ತೆ. ಈ ಪರಮಾಣು, ಅಣು, ಫೋಟಾನ್ ಮುಂತಾದ ಸೂಕ್ಷ್ಮ ಕಣಗಳು ಏನಿವೆ, ಈ ಕಣಗಳು ಇವುಗಳ ದ್ರವ್ಯ ಮತ್ತು ಶಕ್ತಿಗಳ ನಡುವೆ ಇರ್ತಕ್ಕಂಥ ಕೊಡುಕೊಳ್ಳುವಿಕೆ ಏನಿದೆ, ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನ ಇದು. ಅವುಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡ್ತಾರೆ. ಈ ಒಂದು ಅಧ್ಯಯನದಿಂದ ದೊರೆಯುವ ಜ್ಞಾನ ಏನಿದೆ ಅದು ಕಂಪ್ಯೂಟರ್ ಕ್ಷೇತ್ರದಲ್ಲಿ, ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬ ಸಹಾಯವನ್ನು ಮಾಡಲಿದೆಯಂತೆ. ಇದೇ ಜುಲೈ 31, ಆಗಸ್ಟ್ 1ರಂದು ಈ ಸಮಾವೇಶ ನಡೆಯುತ್ತೆ ಬೆಂಗಳೂರಲ್ಲಿ. ಅಪ್ರತಿಮ ದೇಶಭಕ್ತೆ, ಹೋರಾಟದ ಕಿಡಿ, ರಾಣಿ ಕಿತ್ತೂರು ಚೆನ್ನಮ್ಮ, ಡಾಕ್ಟರ್ ಕೂಗಿ ಗಿರಿಯಪ್ಪ ಬರೆದಿರುವಂಥದ್ದು. ಪ್ರಶ್ನೆ: ಪ್ರಗತಿಯ ಹೆಸರಲ್ಲಿ ಅವನತಿಯತ್ತ ಸಾಗುತ್ತಿರುವ ಬೆಂಗಳೂರಿನ ಉಷ್ಣತೆಯು ಗರಿಷ್ಠ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿದೆ ಎಂದು ಭಾರತೀಯ ಟಾಟಾ ವಿಜ್ಞಾನ ಮಂದಿರದ ವಿಜ್ಞಾನಿಗಳು ಹೇಳಿದ್ದಾರೆ? ಆಯ್ಕೆಗಳನ್ನು ನೋಡೋಣ. 50 ಡಿಗ್ರಿ ಸೆಲ್ಸಿಯಸ್, 38 ಡಿಗ್ರಿ ಸೆಲ್ಸಿಯಸ್, 48 ಡಿಗ್ರಿ ಸೆಲ್ಸಿಯಸ್. ಬಜರುತ್ತಿದ್ದಾರೆ ಶಂಕರ್ ಮತ್ತು ರಮೇಶ್. 38 ಡಿಗ್ರಿ. 38. ಆಯ್ಕೆ 2. ತಮ್ಮ ಉತ್ತರ ರಮೇಶ್? 48. 48. ಆಯ್ಕೆ 3. ಆಯ್ಕೆ 4. 55 ಡಿಗ್ರಿ ಸೆಲ್ಸಿಯಸ್. ಉತ್ತರವನ್ನು ನೋಡೋಣ. 48 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಸರಿಯಾದ ಉತ್ತರ. ರಾಣಿ ಕಿತ್ತೂರು ಚೆನ್ನಮ್ಮ ಈ ಒಂದು ಪುಸ್ತಕವನ್ನು ರಮೇಶ್ ಅವರಿಗೆ ಕೊಟ್ಟಿದ್ದೇವೆ. 1971ರಿಂದ 2025ರವರೆಗೆ ಬೆಂಗಳೂರು ನಗರದಲ್ಲಿ ಆಗಿರುವಂಥ ಬದಲಾವಣೆಗಳು ಏನಿದೆ ಅದನ್ನು ಪಟ್ಟಿ ಮಾಡಿದ್ದಾರೆ ವಿಜ್ಞಾನಿಗಳು. 1078ರಷ್ಟು ಹಸಿರು ನಾಶವಾಗಿದೆಯಂತೆ ಬೆಂಗಳೂರಲ್ಲಿ. 88ರಷ್ಟು ಕೆರೆಗಳನ್ನು ಮುಚ್ಚಾಕಿದ್ದೇವಂತೆ ಬೆಂಗಳೂರಲ್ಲಿ. ಹಾಗೆಯೇ ಕಟ್ಟಡಗಳು ಏನಿದೆ ಅವುಗಳ ನಿರ್ಮಾಣವಂತೂ ಅದು ಹಿಡಿತವನ್ನು ಮೀರಿ ಬೆಳೆದು ಬಿಟ್ಟಿದೆ.
ಹಾಗಾಗಿ ಬೆಂಗಳೂರಿನ ಸರಾಸರಿ ಉಷ್ಣತೆ ಎಷ್ಟಪ್ಪ ಇದೆ ಅಂದರೆ 38 ಡಿಗ್ರಿ ಸೆಲ್ಸಿಯಸ್ ಇದೆಯಂತೆ. ಇದು ಸರಾಸರಿ ಇಡೀ ನಗರಕ್ಕೆ ಸೇರಿದ್ದು. ಆದರೆ ನಗರದ ಕೆಲವು ಬಡಾವಣೆಗಳಿಗೆ ಹೋದರೆ ಅಲ್ಲಿ ಉಷ್ಣತೆ 48 ಡಿಗ್ರಿ ಸೆಲ್ಸಿಯಸ್ ಇದೆಯಂತೆ. ರಾಜಸ್ಥಾನದ ಮರುಭೂಮಿಗೂ ನಮ್ಮ ಬೆಂಗಳೂರು ನಗರಕ್ಕೂ ಏನೂ ಬದಲಾವಣೆ ಇಲ್ಲದೇ ಇರುವಂಥ ದಿನಗಳು ಇಷ್ಟರಲ್ಲೇ ಬರಲಿದೆ. ಅಷ್ಟರ ಮಟ್ಟಿಗೆ ಅವನತಿಯತ್ತ ನಡೆದಿದೆ. ನಡೆಯೋದಕ್ಕೆ ಪ್ರಕೃತಿ ಕಾರಣ ಅಲ್ಲ, ನಾವು ಕಾರಣ. ಇನ್ನು ಮೇಲಾದರೂ ತಿದ್ದುಕೋತೀವ? ನೋಡೋಣ. ಅವಳು ಎನ್ನುವ ಗಜಲ್ಗಳ ಕೃತಿ ಡಾಕ್ಟರ್ ರೇಖಾ ಪಾಟೀಲ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಪ್ರಧಾನಿಗಳು ಇತ್ತೀಚೆಗೆ ಭೇಟಿ ನೀಡಿದ 5 ರಾಷ್ಟ್ರಗಳ ಭೇಟಿಯಲ್ಲಿ ಯಾವ ಪ್ರಮುಖ ಶೃಂಗಸಭೆಗೆ ಹಾಜರಾದರು? ಆಯ್ಕೆಗಳನ್ನು ನೋಡೋಣ. G20 ಸಮಿಟ್ ಹೇಳಿ. G20 ಸಮಿಟ್. ಆಯ್ಕೆ 2 ಬ್ರಿಕ್ಸ್ ಸಮಿಟ್. ಆಯ್ಕೆ 3 ಏಷ್ಯನ್ ಸಮಿಟ್. ಆಯ್ಕೆ 4 G7 ಸಮಿಟ್. ಹೇಳಿ ಶಂಕರ್. ಬ್ರಿಕ್ಸ್ ಸಮಿಟ್ ಸರ್. ಆಯ್ಕೆ 2 ಸಮಿಟ್. ಆಯ್ಕೆ 2. ಉತ್ತರವನ್ನು ನೋಡೋಣ. ಬ್ರಿಕ್ಸ್ ಸಮಿಟ್ ಉತ್ತರ ಸರಿಯಾಗಿದೆ. ಅವಳು ಈ ಗಜಲ್ಗಳ ಕೃತಿಯನ್ನು ಕೊಟ್ಟಿದ್ದೇನೆ ಶಂಕರ್ ಅವರಿಗೆ. ಬ್ರಿಕ್ಸ್ ಅಂದರೆ ಏನು? ಬ್ರಿಕ್ಸ್ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಯುನೈಟೆಡ್ ಅರಬ್ ಎಮಿರೇಟಿಸ್ ಇಷ್ಟೂ ದೇಶಗಳು ಸೇರಿಕೊಂಡು ರೂಪಿಸ್ಕೊಂಡಿರುವ ಒಂದು ಸಂಘಟನೆ. ಇದನ್ನು ಮೂಲ ಸಂಘಟನೆ ಏನಿತ್ತು, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ದಕ್ಷಿಣ ಆಫ್ರಿಕಾ ಏನಿತ್ತು, ಆ ಬ್ರಿಕ್ಸ್ ಜೊತೆಗೆ ಅದರಿಂದ ಇದನ್ನು ಬೇರ್ಪಡಿಸೋದಕ್ಕೆ ಇದನ್ನು ಬ್ರಿಕ್ಸ್ ಪ್ಲಸ್ ಅಂತ ಈಗ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಬ್ರೆಜಿಲ್ನ ರಯೋಡಿ ಜನೈರೋ ಅಂತಕ್ಕಂಥ ಸ್ಥಳದಲ್ಲಿ ಈ ಸಮಾವೇಶ ನಡೀತು. ಈ 5 ದೇಶಗಳಿಗೆ ಭೇಟಿಯನ್ನು ನೀಡಿದಂಥ ಪ್ರಧಾನಿಗಳು ಈ ಒಂದು ಸಮಾವೇಶದಲ್ಲೂ ಸಹ ಭಾಗವಹಿಸಿದರು. 17ನೇ ಶೃಂಗಸಭೆ ಈ ವರ್ಷ ನಡೀತು. ಮುಂದಿನ ಪುಸ್ತಕ ಜೇನುತುಪ್ಪದ ಔಷಧೀಯ ಗುಣಗಳು. MG ಸತ್ಯನಾರಾಯಣ ಭಟ್ ಮಂಕಳಲ್ಲೇ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಕಿಲಿಮಾಂಜಾರೋ ಪರ್ವತವು ಯಾವ ದೇಶದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ತಾಂಜಾನಿಯಾ, ರವಾಂಡಾ, ಉರುಗ್ವೆ, ಗ್ವಾಟೆಮಾಲಾ. ಮೊದಲಿಗೆ ರಮೇಶ್, ಆನಂತರ ಶಂಕರ್. 1. ಆಯ್ಕೆ 1 ತಾಂಜಾನಿಯಾ. ಹೇಳಿ ಶಂಕರ್. ಉರುಗ್ವೆ ಆಯ್ಕೆ 3. ಉತ್ತರವನ್ನು ನೋಡೋಣ. ತಾಂಜಾನಿಯಾ ಉತ್ತರ ಸರಿಯಾಗಿದೆ. ಜೇನುತುಪ್ಪದ ಔಷಧೀಯ ಗುಣಗಳು ಎನ್ನುವ ಈ ಒಂದು ಪುಸ್ತಕವನ್ನು ರಮೇಶ್ ಅವರಿಗೆ ಕೊಟ್ಟಿದ್ದೇವೆ. ಆಫ್ರಿಕಾ ದೇಶದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಕಿಲಿಮಾಂಜಾರೋ. ಹಾಗೆಯೇ ಜಗತ್ತಿನ 7 ಎತ್ತರದ ಪರ್ವತಗಳು ಏನಿದೆ ಅವುಗಳ 7ರ ಪಟ್ಟಿಯಲ್ಲಿ ಇದು ಬರುತ್ತೆ 4ನೆಯ ಸ್ಥಾನದಲ್ಲಿ. ಹಾಗಾಗಿ ಈ ಪರ್ವತಾರೋಹಣ ಅನ್ನೋ ಒಂದು ಸ್ಪರ್ಧೆ ಏನಿದೆ, ಕ್ರೀಡೆ ಏನಿದೆ ಅಥವಾ ಸಾಹಸ ಕ್ರೀಡೆ ಏನಿದೆ, ಇದರಲ್ಲಿ ನೀವು ಪರಿಣತ ಚಾಂಪಿಯನ್ ಎಕ್ಸ್ಪರ್ಟ್ ಅಂತ ಅನ್ನಿಸ್ಕೋಬೇಕಾದ್ರೆ ಈ 7 ಶಿಖರಗಳನ್ನು ಹತ್ತಿಬೇಕಂತೆ. 7 ಶಿಖರಗಳನ್ನು ಹತ್ತಬೇಕಾದ್ರೆ 4ನೆಯ ಸ್ಥಾನದಲ್ಲಿರ್ತಕ್ಕಂಥ ಈ ಕಿಲಿಮಾಂಜಾರೋವನ್ನು ಸಹ ಹತ್ತಬೇಕಾಗುತ್ತೆ. ಇದು ಸುಪ್ತವಾಗಿ ಇರುವಂಥ ಅಗ್ನಿಪರ್ವತ ಅಂತ. ಇದು 5895 ಮೀಟರ್ ಎತ್ತರ ಇದೆ ಅಂತ ಹೇಳ್ತಾರೆ. 2 ನದಿಗಳು ಈ ಪರ್ವತದಿಂದ ಹುಟ್ಟಿ ಹರಿಯುತ್ತಂತೆ, ಲೂಮಿ ಮತ್ತು ಪಂಗಣಿ ಅಂತಕ್ಕಂಥ ನದಿ. ಆದರೆ ಹತ್ತೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ ಹತ್ತಿದವರು. ಇಂಜಿನಿಯರುಗಳು ಶಿಕ್ಷಕರಾದರೆ ಬಸವರಾಜ ಐನೋಳಿ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಳಿ, ಭ, ಮ, ಲು, ಸೆ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಅಳಿಲು ಭಕ್ತಿ ಮಳಲ ಸೇವೆ ಅನ್ನೋದು ಸರಿಯಾದ ರೂಪ ಆಗಿತ್ತು. ಮುಂದಿನ ಪುಸ್ತಕ ಲಾಲಿಪಾಪು ಚೀಪು ಚೀಪು ಎಚ್ ಡುಂಡಿರಾಜ್ ಬರೆದಿರುವಂತಹ ಪುಸ್ತಕ ಇದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 63 ಕೂಡು 37, 82 ಕಳೆ 13, 12 ಗುಣಿಸು 12, 216 ಭಾಗಿಸು 9. ಬಜರ್ ಒತ್ತಿದ್ದಾರೆ ರಮೇಶ್ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 2181. 2181. 2181. ಶಂಕರ್ ಹಾಗೂ ಶ್ರೀ ಹೇಳಿ. ಶಂಕರ್, ಇದೊಂದು ಇಲ್ಲಿ ಕೇಳಿ 2 ಮಿನಿಟ್ಸ್ ಒಂದೇ ಒಂದು ಸೈಡ್ ಹೇಳ್ತೀನಿ. 2 ಮಿನಿಟ್ಸ್ ಇಲ್ಲ ಹೇಳಿದೆ ಸೈಕ್ಲ್ ಹೇಳಿದೆ. ಶ್ರೀ ಆಯ್ತಾ ಲೆಕ್ಕ? ಇನ್ನೂ ಮಾಡ್ತಾ ಇದ್ದಾರೆ. ಶಂಕರು ಮಾಡ್ತಾ ಇದ್ದಾರೆ. ರಮೇಶ್ ಹೇಳಿ. 310 ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 100, 69, 144, 24 ಎಲ್ಲವನ್ನ ಕೂಡಿದ್ರೆ 337 ಬಂತು. 1000 ಲೆಕ್ಕದಲ್ಲಿ ಬರೋದಿಲ್ಲ. ಲಾಲಿಪಾಪು ಚೀಪು ಚೀಪು ಈ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ನಮ್ಮ ರಾಯಚೂರು ಈರಣ್ಣ ಬೆಂಗಾಲಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಹೇಮಂತ್ ಕುಮಾರ್, ಹರಿಮನ್ ಶರ್ಮಾ, ಗೋಕುಲ ಚಂದ್ರದಾಸ್, ಹೃದಯ ನಾರಾಯಣ ದೀಕ್ಷಿತ್. ಮೊದಲಿಗೆ ರಮೇಶ್, ಆನಂತರ ಶಂಕರ್. ನಂಬರ್ 2 ಹರಿಮನ್ ಶರ್ಮಾ. ಹರಿಮನ್ ಶರ್ಮಾ. ಶಂಕರ್ ಹೃದಯ ನಾರಾಯಣ ದೀಕ್ಷಿತ್. ಆಯ್ಕೆ 4. ಉತ್ತರವನ್ನು ನೋಡೋಣ. ಹೃದಯ ನಾರಾಯಣ ದೀಕ್ಷಿತ್ ಉತ್ತರ ಸರಿಯಾಗಿದೆ. ನಮ್ಮ ರಾಯಚೂರು ಈ ಒಂದು ಪುಸ್ತಕವನ್ನು ಶಂಕರ್ ಅವರಿಗೆ ಕೊಟ್ಟಿದ್ದೇವೆ. ಹೃದಯ ನಾರಾಯಣ ದೀಕ್ಷಿತ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಉತ್ತರ ಪ್ರದೇಶಕ್ಕೆ ಸೇರಿದವರು. ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಲ್ಲಿಸಿದ ಸೇವೆಯ ಹಿನ್ನೆಲೆಯಲ್ಲಿ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಸಾಹಿತ್ಯದ ಜೊತೆ ರಾಜಕಾರಣದಲ್ಲೂ ಸಹ ಪಳಗಿದವರು. ಮಧು ಅಭಿಲಾಷ, ದೃಷ್ಟಿ ಔರ್ ದರ್ಶನ್, ಹಿಂದ್ ಸ್ವರಾಜ್ ಕಿ ಪುನರ್ಪಾತ್ ಇದು ಇವರು ಬರೆದಂಥ ಮುಖ್ಯವಾದ 3 ಪುಸ್ತಕಗಳು. ಈಗ ಕೊಡ್ತಾ ಇದ್ದೇವೆ ಸರಳ ಯೋಗ ಕೈಪಿಡಿ ಎನ್ನುವ ಪುಸ್ತಕ. ಡಾಕ್ಟರ್ ಯೋಗಾಚಾರ್ಯ ಶ್ರೀ ರಾಘವೇಂದ್ರ ಗುರೂಜಿ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಪ, ಡಿ, ಮ, ಸು, ರ, ವ, ಮ, ಪ. ಬಜರುತ್ತಿದ್ದಾರೆ ಶ್ರೀ ಅವರು. ಪವಡಿಸು ಪರಮಾತ್ಮ. ಪವಡಿಸು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಹೌದಾ ರಮೇಶ್? ಶಂಕರ್ ಎಸ್ ಸರ್. ಉತ್ತರವನ್ನು ನೋಡೋಣ. ಪವಡಿಸು ಪರಮಾತ್ಮ ಉತ್ತರ ಸರಿಯಾಗಿದೆ. ಸರಳ ಯೋಗ ಕೈಪಿಡಿ ಈ ಒಂದು ಪುಸ್ತಕವನ್ನು ಶ್ರೀ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ 3 ಪುಸ್ತಕಗಳನ್ನು. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ದಯೆಯಿಂದ ಕೂಡಿದ ನೋಟ, ತಲೆಯೋಡು, ಬೆಳೆದ ಪೈರನ್ನ ಕತ್ತರಿಸುವುದು.
ಬಜರುತ್ತಿದ್ದಾರೆ ರಮೇಶ್ ಅವರು. ದೇವರ ಒಂದು ನೋಟ. ಉತ್ತರ ದೇವರ ನೋಟ. ದೇವರ ನೋಟ. ಎರಡನೇ ಶಬ್ದ ಎರಡನೇ ಶಬ್ದ ಗೊತ್ತಿಲ್ಲ. ಮತ್ತೆ 2, 3 ಸಿಗದೆ ಬಜರುತ್ತಬಾರ್ದಲ್ವಾ, ಯಾಕಂದ್ರೆ ಅವ್ರ ಸಮಯ ಈಗ ವ್ಯರ್ಥವಾಯಿತು. ಶಂಕರ್ ಮತ್ತು ಶ್ರೀ ಗೊತ್ತಾಯ್ತಾ? ಮೊದಲನೇ ಶಬ್ದ ನಾ ಕೊಡ್ತೇನೆ, ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ ಕೃಪಾ ಕಟಾಕ್ಷ ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ತಲೆಯೋಡು ಅಂದರೆ ತಲೆಯ ಮೇಲಿನ ಚಿಪ್ ಇರುತ್ತಲ್ಲ, ಅದಕ್ಕೆ ತಲೆಯೋಡು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಮಧ್ಯದಕ್ಷರ ಪ. ಹೇಳಿ. ಕಪಾಟ. ಕಪಾಟ. ಉತ್ತರವನ್ನು ನೋಡೋಣ. ಅದು ಕಪಾಲ ಅನ್ನೋದು ಸರಿಯಾದ ರೂಪ. 3 ಉತ್ತರ. ಯಾರು ಬೇಕಾದರೂ ಬಜರುತ್ತಿ. ರಮೇಶ್ ಮೊದಲು, ಆನಂತರ ಶಂಕರ್ ಬಜರುತ್ತಿದ್ದಾರೆ. ಹೇಳಿ ರಮೇಶ್. ಕಟಾವು. ಶಂಕರ್ ಕಟಾವು. ಉತ್ತರವನ್ನು ನೋಡೋಣ. ಕಟಾವು ಉತ್ತರ ಸರಿಯಾಗಿದೆ. ಕಾವ್ಯ ಸಂಗೀತ ಪದಮಾಲೆ ಎನ್ನುವ ಒಂದು ಪುಸ್ತಕವನ್ನು ರಮೇಶ್ ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಶಂಕರ್ ಅವರಿಗೆ ಬರ್ತಾ ಇದೆ. ಶಂಕರ್ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕೆರೂರು ವಾಸುದೇವಾಚಾರ್ಯರು ಬರೆದ ನಾಟಕ ಯಾವುದು? ರುಕ್ಮಿಣಿ ಹರಣ, ಸತ್ಯಭಾಮ ಹರಣ? ರುಕ್ಮಿಣಿ ಹರಣ. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಮೊದಲು ಯಾರು ಹೋರಾಡಿದರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಮುಂದಿನ ಪ್ರಶ್ನೆ. ಯಾರು ಕೃಷ್ಣನಿಗೆ ವಿಷದ ಹಾಲನ್ನು ಕುಡಿಸಿ ಕೊಲ್ಲಲೆತ್ನಿಸಿದರು? ತಾಟಕಿ, ಪೂತನಿ? ತಾಟಕಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದರಂತೆ. 5ನೇ ಪ್ರಶ್ನೆ. ಈ ಓಟನ್ನು ಬಿಡಿಸಿ. ದೊಡ್ಡ ಹಟ್ಟಿಗೆ ದನನ ಕೂಡಿ ಹಾಕಿದರೆ ಬೆಳಿಗ್ಗೆ ಒಂದೂ ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ರುಕ್ಮಿಣಿ ಹರಣ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕಿತ್ತೂರು ಚೆನ್ನಮ್ಮ ಆಗಿತ್ತು, ಝಾನ್ಸಿ ರಾಣಿ ಅಲ್ಲ. 3ನೇ ಪ್ರಶ್ನೆಗೆ ಉತ್ತರ ಅದು ಪೂತನಿ ಆಗಿತ್ತು, ತಾಟಕಿ ಅಲ್ಲ. ತಾಟಕಿ ರಾಮಾಯಣದಲ್ಲಿ ಬರ್ತಾಳೆ, ಇದು ಮಹಾಭಾರತದ ಕತೆ. 4ನೇ ಪ್ರಶ್ನೆಗೆ ಉತ್ತರ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದರಂತೆ, ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ನಕ್ಷತ್ರಗಳು. ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಒಂದು ಇರೋದಿಲ್ಲ. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ರಮೇಶ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಗೋವಿಂದ ಪೈ ಬರೆದ ನಾಟಕವು ಯಾವುದು? ಹೆಬ್ಬೆರಳು, ತೋರು ಬೆರಳು? ಹೆಬ್ಬೆರಳು. ಮುಂದಿನ ಪ್ರಶ್ನೆ. ಗಾಂಧೀಜಿಯವರು ದಂಡಿಯಲ್ಲಿ ಉಪ್ಪು ತಯಾರಿಸಿದ ದಿನದಂದು ಕರ್ನಾಟಕದಲ್ಲೂ ಉಪ್ಪನ್ನು ತಯಾರಿಸಿದರು. ಎಲ್ಲಿ? ಅಂಕೋಲಾ, ಕಾರವಾರ? ಕಾರವಾರ. ಮುಂದಿನ ಪ್ರಶ್ನೆ. ಬಂಡಿಯ ರೂಪದಲ್ಲಿ ಯಾರು ಕೃಷ್ಣನನ್ನ ಕೊಲ್ಲಲೆತ್ನಿಸಿದರು? ಶಕಟಾಸುರ, ಬಂಡಾಸುರ? ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಗಾಳಿ ಗುದ್ದಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಡೆಯೋರು 8, ನಡೆ ತಪ್ಪಿದವರು 2, ನುಡಿಯೋರು 4, ನುಡಿ ತಪ್ಪಿದವರು 1, ಒಟ್ಟು 5 ತಲೆ. ಗೊತ್ತಾಗಿಲ್ವಾ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹೆಬ್ಬೆರಳು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಅಂಕೋಲಾ ಆಗಿತ್ತು, ಕಾರವಾರ ಅಂದ್ರಿ. 3ನೇ ಪ್ರಶ್ನೆಗೆ ಉತ್ತರ ಶಕಟಾಸುರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಗಾಳಿ ಗುದ್ದಿ ಮೈಕೈ ನೋಯಿಸಿಕೊಂಡ ಹಾಗೆ. 5ನೇ ಪ್ರಶ್ನೆಗೆ ಉತ್ತರ ಇದು ಹೆಣವನ್ನು ಒಯ್ಯುತ್ತಿರುವ 4 ಜನರ ಬಗ್ಗೆ ಈ ಒಂದು ಒಗಟನ್ನು ರೂಪಿಸಿದ್ದಾರೆ. ಒಟ್ಟು 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ನೀಡಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಶ್ರೀ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಮಾಸ್ತಿಯವರು ಬರೆದ ನಾಟಕದ ಹೆಸರೇನು? ಕಾಕನ ಕೋಟೆ, ಕೋಗಿಲೆಯ ಕೋಟೆ? ಕಾಕನ ಕೋಟೆ. ಮುಂದಿನ ಪ್ರಶ್ನೆ.
ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಯಾವ ಜಿಲ್ಲೆಯಲ್ಲಿದೆ? ಕೋಲಾರ, ಚಿಕ್ಕಬಳ್ಳಾಪುರ? ಕೋಲಾರ. ಮುಂದಿನ ಪ್ರಶ್ನೆ. ಸುಂಟರ ಗಾಳಿಯ ರೂಪದಲ್ಲಿ ಯಾರು ಕೃಷ್ಣನನ್ನು ಕೊಲ್ಲಲೆತ್ನಿಸಿದರು? ತೃಣಾವರ್ತ, ವಾರಣಾವತ? ವಾರಣಾವತ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮಳೆ ಬಂದಾಗ ಮಾತ್ರ ನನ್ನ ತಲೆ ದಪ್ಪ. ಛತ್ರಿ. ಛತ್ರಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕಾಕನಕೋಟೆ ಸರಿಯಾಗಿದೆ. 2 ಉತ್ತರ. ಚಿಕ್ಕಬಳ್ಳಾಪುರ ಆಗಿತ್ತು, ಕೋಲಾರ ಅಲ್ಲ. ವಿಭಜನೆ ಆಯ್ತಲ್ವಾ? 3ನೇ ಪ್ರಶ್ನೆಗೆ ಉತ್ತರ ತೃಣಾವರ್ತ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಗಿಡವಾಗಿ ಬಗ್ಗದ್ದು, ಮರವಾಗಿ ಬಗ್ಗೀತೆ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಛತ್ರಿ ಸರಿಯಾಗಿದೆ. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ತಮಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬರ್ತಾ ಇದೆ. ಶಂಕರ್ ಅವರಿಗೆ ದೊರೆಯುತ್ತಾ ಇದೆ 2 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ರಮೇಶ್ ಅವರಿಗೆ 3 5 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಧನ್ಯವಾದಗಳು. ಶ್ರೀ ಅವರಿಗೆ ದೊರೆಯುತ್ತಾ ಇದೆ 2 3 5 ಪುಸ್ತಕ, ಸ್ವೀಕರಿಸಿ. ಅಭಿನಂದನೆಗಳು. ಜಗತ್ತಲ್ಲಿ ಇರುವಂಥ ಅಷ್ಟೂ ಚಿನ್ನವನ್ನು ತಂದು ಅದನ್ನು ತಂತಿಯಾಗಿ ಪರಿವರ್ತಿಸಿ ಭೂಮಿಯ ಸುತ್ತಲೂ ಸುತ್ತೋಣ ಅಂತ ಪ್ರಯತ್ನಿಸಿದರೆ ಎಷ್ಟು ಸಲ ಸುತ್ತ ಹಾಕ್ಬೋದು ಭೂಮಿಗೆ? ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 11.2 ದಶಲಕ್ಷ ಸಲ ಸುತ್ತ ಹಾಕ್ಬೋದಂತೆ. ಅಷ್ಟು ಚಿನ್ನ ಇದೆಯಂತೆ ಭೂಮಿ ಮೇಲೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.